ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಮೇಡಮ್, ನೀವು ಆಗ್ಲೇ ಸರ್ ಹೇಳ್ತಾ ಇದ್ರು, ಈ ನೀಟ್ ಏನಿದೆ ಮೊದಲನೇದಾಗಿ ಈ ಒಂದು ನೀಟ್ ಪರೀಕ್ಷೆಯನ್ನ ಫಸ್ಟ್ ಆಫ್ ಆಲ್ ತಂದಿದ್ದೇನೆ 2013 ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ. ಇಡೀ ದೇಶದಲ್ಲಿ ಇವತ್ತು ಕೋಚಿಂಗ್ ಮಾಫಿಯಾ ಬಗ್ಗೆ ಬಂತು ಪಾಯಿಂಟು. ಇಡೀ ದೇಶದಲ್ಲಿ ಇವತ್ತು ಇದು ಒಂದು ದೊಡ್ಡ ಉದ್ಯಮ ಆಗಿ ಬೆಳೆದಿದೆ. ನೀತಿ ಆಯೋಗ ಅಂತ ಹೇಳಿ ಅದು ಒಂದು ವರದಿ ಕೊಡುತ್ತೆ. ಇವತ್ತು ಪ್ರತಿ ಕುಟುಂಬ 80,000ದಿಂದ 3 ಲಕ್ಷದವರೆಗೂ ಕೂಡ ಒಂದು ಕುಟುಂಬ ಖರ್ಚು ಮಾಡುತ್ತೆ. ತನ್ನ ಮಗನ್ನ ಡಾಕ್ಟ್ರು ಮಾಡಿಸ್ಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ಇವತ್ತು ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ. ಇವತ್ತು ಇಡೀ ನಮ್ಮ ದೇಶದ ಶಿಕ್ಷಣದ ಬಜೆಟ್ ಏನಿದೆ ಅದಕ್ಕೆ ಸರಿಸಮ ಇವರು ಖರ್ಚು ಮಾಡುವಂಥದ್ದು ದುಡ್ಡು ಈಕ್ವಲ್ ಟು ಟೋಟಲ್ ಬಜೆಟ್. ಹಿಂಗಿರುವ ಪರಿಸ್ಥಿತಿಯಲ್ಲಿ ಪಕ್ಷಗಳು ಬೇರೆ ಆಗಿರ್ಬೋದು. ಹಂಗಾಗಿದೆ ಇವತ್ತು. ಸೊ ಈ ರೀತಿಯ ಪರಿಸ್ಥಿತಿ ಏನಾಗಬೇಕು ಅದನ್ನ ಹೇಳಿ ವಿನಯ್ ಚಂದ್ರ. ನಮ್ಮ ಮುಖ್ಯ ಬೇಡಿಕೆ ಇರುವಂತದ್ದು ಅದೇನೆ ಮೇಡಮ್. ಈಗ ಫಸ್ಟ್ ಏನಿದೆ ಅಲ್ಲಿ ಒಂದು ಡೈಲಾಗಿಗೆ ಯಾರೆಲ್ಲ ಹೋರಾಟಗಾರರಿದ್ದಾರೆ ಅವರ ಜೊತೆಗೆ ಒಂದು ಚರ್ಚೆಯನ್ನು ಏರ್ಪಡಿಸಿ ಸಮಸ್ಯೆಗಳೇನಿದೆ ಅದನ್ನ ಚರ್ಚೆ ಮಾಡಿ. ಎರಡನೇ ಬೇಡಿಕೆ, ಈಗಾಗಲೇ ಜನಗಳ ಬೇಡಿಕೆ ಆಗಿದೆ ಕೂಡ, ಅಲ್ಲಿ ಒಂದು ರೆಸಿಗ್ನೇಷನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೈತಿಕತೆ ಹೊತ್ತು ಇವತ್ತು ರೆಸಿಗ್ನೇಷನ್ ಕೊಡಬೇಕಾಗಿರುವಂಥದ್ದು. ಮೂರನೇ ಅಂಶ NTA ಬಗ್ಗೆನೂ ಪ್ರಸ್ತಾಪ ಆಯಿತು. ಬಟ್ ಅಲ್ಲಿ ಇವತ್ತು ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿರೋದೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಹಲವಾರು ವರ್ಷಗಳಿಂದ ಕಳೆದ 2024 ತಪ್ಪಿಲ್ಲ ಅಂತೆ ಪಾಪ, ಅವ್ರಿಗೆ ಗೊತ್ತಿಲ್ಲ ಅಂತೆ. NTA ತಪ್ಪಿಲ್ಲ ಅಂತೆ ಪಾಪ, ಅವ್ರಿಗೆ ಗೊತ್ತಾಗಿಲ್ಲ. ಪದೇ 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 ಆಗ್ತಾ ಇದ್ರು ಕೂಡ ಪಾಪ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಬೇಡಿಕೆ ಹೇಳ್ಬಿಡ್ತೀನಿ ಮೇಡಮ್, ಅಲ್ಲಿ ಕಳೆದ ವರ್ಷ 2024ರಲ್ಲೂ ಆಗಿತ್ತು, ಈ ಬಾರಿ ಕೂಡ ಆಗಿದೆ. NTA ಫಸ್ಟ್ ಸ್ಕ್ರಾಪ್ ಮಾಡಿ ನೀವು ಅನ್ನೋದು ನಮ್ಮ ರೈಟ್. ಎಸ್, ಇವರು ಸತೀಶ್ ಸರ್ ಈಗ NDA ಮೈತ್ರಿಕೂಟ ಇದೆ ಅಲ್ಲ ಸರ್, ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಪಾರ್ಟಿಗಳಿದ್ದಾವೆ. TDP ಇದೆ, JDU ಇದೆ ಸರ್. ಇವ್ರಿಗೆಲ್ಲ ಒಂದು ಸಹಾನುಭೂತಿ ಇಲ್ವಾ ಸರ್? ಅಂಗ ಪಕ್ಷಗಳಿಗೆ ಒಂದು ಜನರ ಪರವಾದಂತಹ ವೋಟ್ ಹಾಕಿಸ್ಕೊಂಡಿರೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಆಂತರಿಕವಾದಂತಹ ಈ ಒಂದು ಮಂಗಲ್ ಮಿಲ್ಲನ್ನಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ ಸರ್? ಅಟ್ಲೀಸ್ಟ್ ಜವಾಬ್ದಾರಿಯುತವಾಗಿ ಒಂದು ಪ್ರಶ್ನೆ ಕೇಳೋಕ್ಕಾಗಲ್ವಾ ಸರ್ ಇವ್ರಿಗೆ ಏನು ನಡೀತಾ ಇದೆ ಅಂತ? ಅದೇ ಮೇಡಮ್, ಅದಕ್ಕೆ ನೀವು ಹೇಳಿದ್ದೆ ನನಗೆ ಸಾಕು. ಮಂಗಲ್ ಮಿಲನ್ ಅಂದ್ರೆ ಮಂಗಳ್ ಅಂದ್ರೆ ಒಂದು ಶುಭ ಮಿಲನ ಅಂತ. ಅದ ಗನಂದಾರಿ ಕೆಲಸ ಏನು ಒಳ್ಳೇದ್ ಮಾಡಿ ದೇಶಕ್ಕೆ ಮಾಡಿ ಇಟ್ಟುಬಿಟ್ಟು ಇವರು ಮಂಗಲ್ ಮಿಲನ್ ಮಾಡ್ಕೊಂತಾರೆ. ಅಂದ್ರೆ ವೈಯಕ್ತಿಕವಾಗಿ ಇವ್ರಿಗೆ ಮಿಲನ ಚೆನ್ನಾಗಿದೆ. ಮಂಗಳ ಅಂದ್ರೆ ಎಲ್ಲ ಎಲ್ಲ ಸಮೃದ್ಧವಾಗಿ ಬರ್ತಾ ಇರಬೇಕು, ಎಲ್ಲ ಸುಖದಿಂದ ಇರಬೇಕು. ಇವರು ಅಧಿಕಾರಗಳನ್ನ ಮಾಡಿಕೊಂಡು ಜನಗಳ ಹೆಸರಲ್ಲಿ ಇದನ್ನು ಅಧಿಕಾರ ಮಾಡ್ಕೊಂಡು ಕೂತಿದ್ದಾರೆ. ಆದರೆ ಇಷ್ಟೆಲ್ಲ ಲೀಕ್ ಆದಾಗ, ಈ ಪೇಪರ್ಸ್ಗಳು ಲೀಕ್ ಆದಾಗ ಹೇಳ್ತಾ ಇದ್ರು ಅವಾಗ್ಲಿಂದ, ಇದು ಏನು NTA ಇದು ಒಂದನೇ ಸತಿ 2024 16 ಆಗಿದೆ, 2 ಸತಿನೂ ಆಗಿದೆ. 16ರಲ್ಲಿ 2 ಸತಿ ಮಾಡ್ತಾರೆ, 2 ಸತಿನೂ ಲೀಕ್ ಆಗ್ತದೆ. 21ರಲ್ಲಾಗಿದೆ, 24ರಲ್ಲಾಗಿದೆ, 26 ಮಾಡ್ತೀರಾ? ಏನ್ ದೇಶಕ್ಕೆ ನೀವು ಏನ್ ಕೂತ್ಕೊಂಡು ಚರ್ಚೆ ಮಾಡ್ತೀರಪ್ಪ? ಅಲ್ಲಿ ಕೂತ್ಕೊಂಡು ಯಾವ ಪಕ್ಷನ ಕಿತ್ತಿನ್ಬೇಕು, ನಮ್ಗೆ ಯಾರು ಅಪೋಸಿಷನ್ ಬರ್ತಾ ಇದಾರೆ, ಇವರು ಏನ್ ಮಾಡೋದು? ಮಿನಿಸ್ಟ್ರಿ ಹಿನ್ನೆಲೆ ಎಲ್ಲ ರಾಜೀನಾಮೆ 6 ತಿಂಗಳು ಜೈಲ್ಗೆ ಬಂದರು. ಅದೇ ನಮ್ ದೇಶದ ವಾಷಿಂಗ್ ಮಷೀನ್
ಜಲ್ದಿ ಮೇಡಮ್ ಅಕ್ಟೋಬರ್ 1970 ಈಗ ಏನಾಗ್ಬೇಕು ಬಿಡಿ, ಲಾಸ್ಟ್ ಬಿಟ್ಬಿಡಿ, ಒಂದ್ ನಿಮಿಷ ಇದೆ. ಪ್ರಧಾನಿ ಅವರು ರಾಜೀನಾಮೆ ಪ್ರಧಾನಿ ಅವ್ರು ಯಾಕೆ ಕೊಡ್ಬೇಕು? ಯಾಕಂದ್ರೆ ಅವ್ರದೇ ಜಿಮ್ಮೆದಾರಿ ಸರ್. ಏನಾದ್ರೂ ಒಳ್ಳೇದಾದ್ರೆ ನಾನೇ ಮಾಡಿದ್ದು, ಏನಾದ್ರೂ ಕೆಟ್ಟು ಹೋದ್ರೆ ಸುಮ್ನೆ ಹೋಗ್ಬಿಡೋದು ಸೈಡ್ ಅಲ್ಲಿ. ಅದಕ್ಕೆ ಜವಾಬ್ದಾರಿನ ಅಪ್ಪ ಅಮ್ಮನೇ ಇರಲ್ಲ. ಆಡಳಿತ ನಡ್ಸಕ್ಕೆ ಬರೋದಿಲ್ಲ. 1 time 2 time 3 time 4 time ಏನಾದ್ರೂ ಲೀಕ್ ಆಗಿದ್ರೆ ಹೇಳ್ಬೋದಾಗಿತ್ತು. ಎವ್ರಿ ಟೈಮ್ ಲೀಕ್ ಅಂದ್ರೆ ಅವ್ರಿಗೆ ನಡ್ಸಕ್ಕೆ ಬರ್ತಾ ಇಲ್ಲ. ಇನ್ಕಾಂಪಿಟೆಂಟ್ ಗವರ್ಮೆಂಟ್ ಹ್ಯಾಸ್ ಟು ಗೋ. ಈ ಸರ್ಕಾರ ಬೀಳ್ಬೇಕು, ಈ ಸರ್ಕಾರ ರಾಜೀನಾಮೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರಲ್ಲ. ಒಂದ್ ನಿಮಿಷ ಇವ್ರು ಹೇಳ್ತಾವ್ರೆ, ಇವ್ರು ಜೈಲ್ ಹೋಗಿ ಬಂದಿದಾರಲ್ಲ, ನೀವು ಜೈಲ್ ಹೋಗ್ತೀರಾ? ಇದ್ ಮಾತ್ ನಿಮ್ ಆಯ್ತು ಬಿಡಿ ಸರ್, ದಿಲೀಪ್ ಅವರೇ ಅತಿ ಹೆಚ್ಚು ಈ ದೇಶದಲ್ಲಿ ರಾಜೀನಾಮೆ ಕೇಳಿರುವ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತ ಕೇಳಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಪಕ್ಷ. ನೀವೇ ತಕಡಿ ಅಲ್ಲ ಕಿತ್ತೂಗಿ ರಾಜೀನಾಮೆ ಕೊಡಿಸಿದ ಪಕ್ಷ ಇವತ್ತು ನಿಮ್ಮ ಅಸ್ತ್ರನೇ ನಿಮಗ್ ಪ್ರಯೋಗ ಮಾಡಿದ್ರೆ ನೀವು ತಗೊಳಕ್ ರೆಡಿ ಇಲ್ಲ. ದೇಶದಲ್ಲಿ ರೈತರನ್ನ ವಿದ್ಯಾರ್ಥಿಗಳನ್ನ ದಮನ ಮಾಡಿದ ಯಾವ ಸರ್ಕಾರವೂ ಸಹಿತ ಉಳಿದಿಲ್ಲ. ಕಳೆದ ಸಾರ್ತಿ ರೈತರ ದಮನವನ್ನು ಇವರು 400 ಪಾರ್ ಹೋಗ್ಬಿಟ್ಟು 240ಕ್ಕೆ ಬಂದು ಬಹುಮತವೂ ಇಲ್ಲದಂತ ಸರ್ಕಾರ ನಡೆಸ್ತಾ ಇದೆ. ಇವಾಗಲೂ ಸಹಿತ ಮುಂದಿನ ಸಾರ್ತಿ ರೈತರ ಈ ವಿದ್ಯಾರ್ಥಿಗಳಿಗೆ ಮಾಡಿದಂತ ಒಂದು ದಮನ ಇದೆಯಲ್ಲ, ಇದರ ಇಫೆಕ್ಟ್ ಮುಂದಿನ ಸಾರ್ತಿ ಇವರೆಲ್ಲರನ್ನು ಮನೆ ಕಳಿಸ್ತಾರೆ. ಏನೂ ಇಲ್ಲ ಮೇಡಮ್, ನೋಡಿ ಸುಮ್ಮನೆ ಸುಮ್ಮನೆ ಅಲ್ಲ. ಇವತ್ತು ವಿದ್ಯಾರ್ಥಿಗಳು ಪ್ಲೀಸ್ ಮೇಡಮ್ ನೀವು ಮಾತಾಡಕ್ ಬಿಡ್ಬೇಕು. ನೋಡಿ, ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಸ್ಪಂದಿಸಲಿಕ್ಕೆ ಬಿಜೆಪಿ ರೆಡಿ ಇದೆ. ಆದ್ರೆ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಅಲ್ಲ ಕೇಳಿಸ್ಕೊಳ್ಳಿ ಕೇಳಿ ಅವ್ರಿಗೆ, ಮತ್ತೆ ಅವರೇ ಮಾತಾಡಂಗಿದ್ರೆ ನಾನೇ ಆಗ್ಬೇಕು. ಮತ್ತೆ ನೋಡಿ, ಬೇಡಿಕೆಯನ್ನ ಸ್ಪಂದಿಸಲಿಕ್ಕೆ ಬಿಜೆಪಿ ರೆಡಿ ಇದೆ. ಆದ್ರೆ ಅದು ಶಾಂತಿಯುತವಾಗಿರ್ಬೇಕು. ಈ ರೀತಿ ದೇಶದ ಸಂಪತ್ತಿನ ಮೇಲೆ ದೇಶದ ಸಂವಿಧಾನದ ಮೇಲೆ ಯಾರ್ಯಾರು ನಾಶ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಜನ ಪಾಠ ಕಲಿಸ್ತಾರೆ. ಇವರೆಲ್ಲರಿಗೂ ಕಲಿಸ್ತಾರೆ ಪುನಃ ಚಾಟನ. ಈ ಮೂಲೆಯಲ್ಲಿ ಕೂಡಿಸಿದ್ದಾರೆ, ಮುಂದೆನೂ ಮೂಲೆಯಲ್ಲಿ ಕೂಡಿಸ್ತಾರೆ. ನಿಮ್ಮ ನೈತಿಕತೆ ಕೂಡ ನೋಡಿದ್ದಾರೆ ಸರ್. ವಾಲ್ಮೀಕಿ ಹಗರಣದ ನೋಡಿದ್ದಾರೆ ನಿಮ್ಮ ನೈತಿಕತೆಯನ್ನ. ಯಾರ್ಯಾರು ರಾಜೀನಾಮೆ ಕೊಟ್ರು ಅಂತ ಹೇಳಿ ಮೂಡಾಗರಣ ವಾಲ್ಮೀಕಿ ಹಗರಣದ ನೋಡಿದ್ದಾರೆ. ಕಾಂಗ್ರೆಸ್ ವಕ್ತಾರ ಆಗ್ಬಿಡ್ರಿ, ಕಾಂಗ್ರೆಸ್ ವಕ್ತಾರ ಚೆನ್ನಾಗಿರುತ್ತೆ. ನ್ಯೂಟ್ರಲ್ ಆಗಿರ್ಬೇಕು. ಈ ಬಿಡ್ಬೇಕು. ಕಾಂಗ್ರೆಸ್ ವಕ್ತಾರ ಅಂತ ಹೇಳ್ರಿ, 6 ಜನ ಗಂಡ್ಮಕ್ಳು ನೀವು, ನಾನು ಒಬ್ಬಳೆ ಹೆಣ್ಮಕ್ಳು ನೀವು ಮುಗಿಸ್ತೀರಾ ಇಲ್ಲ, ಹೊಯ್ಕೊಳ್ಳೋದು ನಿಲ್ಲಿಸ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಜಾಮ್ ಸರ್. ಪ್ಲೀಸ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಮುಗೀತು, ಟೈಮ್ ಇಲ್ಲ. ಆಲ್ ರೈಟ್, ನಮಗ್ ಗೊತ್ತಿರೋ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿರುವಂತ ಸಂವಿಧಾನ. ಈ ಸಂವಿಧಾನ ಪ್ರತಿಭಟನೆಯ ಹಕ್ಕನ್ನ ನಮಗೆ ಕೊಟ್ಟಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಬಿಜೆಪಿ ಸಂವಿಧಾನ ಏನ್ ಹೇಳುತ್ತೋ ನಮಗಂತೂ ಗೊತ್ತಿಲ್ಲಪ್ಪ. ಆದ್ರೆ ಒಂದಂತೂ ಸತ್ಯ, ವಿದ್ಯಾರ್ಥಿಗಳ ಜೊತೆ ಮಾತಾಡೋದಕ್ಕೆ ಇಷ್ಟು ಇಗೋ ಪ್ರಾಬ್ಲಮ್ ಇರುವಂತಹ ಈ ಸರ್ಕಾರ ನೆಟ್ಗೆ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಆ ಇಗೋ ಯಾಕೆ ಕಾರಣ ಆಗಿಲ್ಲ? ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ನಿಂತು ಬಿಟ್ಟಿದೆ. ಇದು ಬಿಜೆಪಿ ಸರ್ಕಾರಕ್ಕಲ್ಲ, ಮೋದಿ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಮೋದಿ ಅವ್ರು ಇದ್ರೆ ಮೋದಿ ಹಾಯನಾ ಅಂತ ನಾವು ಅಂತಿದ್ವಿ. ಆದ್ರೆ ಮೋದಿ ಅವರು ಈ ವಿಚಾರದಲ್ಲಿ ಏನೂ ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥ ನಿರಾಸೆ ಜನರಲ್ಲಿದೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ, ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ, ವಿದ್ಯಾರ್ಥಿಗಳ ವಿಚಾರದಲ್ಲಿ ಕೈಗೊಳ್ಳಬೇಕಾಗಿರೋ ಕ್ರಮಗಳನ್ನು ಅತ್ಯಂತ ಬೇಗ ಮಾಡಿ ಮಾತುಕತೆ ಮಾಡಿ ಮುಗಿಸಿ. ಮಾತುಕತೆಗೆ ಏನು ನೀವು ಟ್ಯಾಕ್ಸ್ ಕೊಡಬೇಕಾ? ಅಷ್ಟೆಲ್ಲ ಸಶಸ್ತ್ರ ಪಡೆಗಳನ್ನು ಅಲ್ಲಿ ಇಟ್ಟು ಅಷ್ಟು ದೊಡ್ಡ ರಾಮಾಯಣ ಮಾಡೋಕ್ಕಿಂತ ಒಂದೆರಡು ಡೈಲಾಗಲ್ಲಿ ಮುಗಿದೋಗ್ತಿತ್ತು. ಅದೇನಂತಾರೋ ಏನಪ್ಪ. ಓಕೆ, ನೋಡೋಣ. ಇದು ಈಗಲೇ ಮುಗಿಯಲ್ಲ ಅಂತ ಅನ್ಸುತ್ತೆ. ಇದು ರಾಜಕೀಯವಾದಂಥ ಹಲವಾರು ಬಣ್ಣಗಳನ್ನು ಪಡೆಯುತ್ತೆ. ಅದರ್ವೈಸ್ ಆಲ್ಸೋ ಇನ್ನು ನೋಡೋಣ.